ಪ್ರತಾಪ್ ಸಿಂಹಗೆ ಮೈಸೂರು ಟಿಕೆಟ್ ಕೈ ತಪ್ಪೋದು ಖಚಿತವಾಯ್ತು. ಹ್ಯಾಟ್ರಿಕ್ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹ ಕನಸು ಭಗ್ನವಾಯ್ತಾ? ಹಾಗಾದ್ರೆ ಮುಂದೆ ಯಾರು ಎಂಪಿಯಾಗಿ ಬರ್ತಾರೋ ಗೊತ್ತಿಲ್ಲ ಅಂತ ಪ್ರತಾಪ್ ಸಿಂಹ ಹೇಳಿದ್ದು. ಹ್ಯಾಟ್ರಿಕ್ ಸ್ಪರ್ಧೆಯ ನಿರೀಕ್ಷೆಯಲ್ಲಿದ್ದಂತಹ ಪ್ರತಾಪ್ ಸಿಂಹ ಅವರ ಕನಸು ಹಾಗಾದ್ರೆ ಭಗ್ನವಾಯ್ತಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ನಾನು ಫಲಾನುಭವಿ ಅಲ್ಲ, ಎಲ್ಲಿಗೂ ಓಡಿ ಹೋಗೋದಿಲ್ಲ, ಜನರ ಮಧ್ಯೆಯೇ ಇರ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನನಗೆ ಟಿಕೆಟ್ ಕೊಟ್ರೆ 3 ಲಕ್ಷ ಅಂತರದಿಂದ ಗೆಲ್ತೀನಿ. ಚುನಾವಣೆ ನಿರ್ವಹಣಾ ಸಮಿತಿ ಸಭೆಯಲ್ಲೂ ಕೂಡ ಪ್ರತಾಪ್ ಸಿಂಹ ಭಾವುಕರಾಗಿ ಮಾತಾಡಿದ್ದಾರೆ. ಟಿಕೆಟ್ ಕೈ ತಪ್ಪೋ ವಿಷಯವನ್ನ ಪ್ರತಾಪ್ ಸಿಂಹ ಪ್ರಸ್ತಾಪಿಸಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಕೊಡಗಿನ ಜನರ ಋಣ ತೀರಿಸ್ತೀನಿ ಅಂತ ಹೇಳಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಬೇಕು, ತೆರಳಿ ಅವ್ರನ್ನ ಮಾತಾಡಿ ಬರ್ತೀನಿ. ಯಾರು ಬೇಸರ ಮಾಡ್ಕೊಳ್ಬೇಡಿ, ಭಯಂಕರ ಗಟ್ಟಿ ಪಿಂಡ ನನ್ನದು, ಫೈಟ್ ಮಾಡೋ ಕೆಪಾಸಿಟಿ ಇದೆ. ನಾನು ಜರ್ನಲಿಸ್ಟ್ ಆದ್ರೂ ನನ್ನಪ್ಪ ಯಾರು ಅಂತ ನಿಮಗೆ ಗೊತ್ತಾ? ನಮ್ಮಪ್ಪ ಸಾಕು ಎಷ್ಟೋ ವರ್ಷ ಆಗೋಯ್ತು. ನನ್ನಮ್ಮ ಯಾರು ಅಂತ ಗೊತ್ತಾ? ನನ್ನ ಕುಟುಂಬ ಯಾರು ಅಂತ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಯಾವ ಹಿನ್ನೆಲೆಯಿಂದಲೇ ಹೋಟ್ಲಿಗೆ ಹಾಲು ಹಾಕಿ ದಸರಾ ಮತ್ತು ಬೇಸಿಗೆ ರಜೆಯಲ್ಲಿ ದನ ಕಾಯ್ದು ಒಬ್ಬ ರೈಟರ್ ಆಗಿ ಇಲ್ಲಿಗೆ ಬಂದಿರೋ ನಾನು ಐ ಫೈಟ್ ನಾನು ಮಾಡ್ತೀನಿ. ಸಿದ್ಧಾಂತ ಸಂಘಟನೆ ಜೊತೆ ನಿಂತ್ಕೊಳ್ತೀನಿ ನಾನು. ನಮ್ಮಪ್ಪ 10 ವರ್ಷ ಪಂಚಾಯತ್ ಚೇರ್ಮನ್ ಆಗಿದ್ರು. ಉಳಿದ ಜೀವನ ಇಡೀ ಅವ್ರು ಬಿ ಶಿವಪ್ಪನವರ ಶಿಷ್ಯಾಗಿ ಅವರ ಬಂಟನಾಗಿ ಕೆಲಸ ಮಾಡಿದ್ರು. ಬಿ ಶಿವಪ್ಪನವರಿಗೋಸ್ಕರ ಬಾವುಟ ಕಟ್ಟಿದ್ರು. ನಾನು ಈ ಪಾರ್ಟಿಗೋಸ್ಕರ ಬಾವುಟನ ಕಟ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ. ಕಡೆದಾಗ ನಾವು ಕೈ ಮುಗಿದು ಎಲ್ಲ ಕಾರ್ಯಕರ್ತರು ಕೇಳ್ತೀನಿ. ಬೇರೆಯವ್ರ ಬಗ್ಗೆ ಕೆಟ್ಟದ್ದು, ನಮ್ಮ ಪಕ್ಷದವ್ರ ಬಗ್ಗೆನೇ ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದನ್ನು ಬಗೆಬೇಡಿ, ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತಂದ್ರೆ ಈ ತರ ಗಾಳಿ ಸುದ್ದಿಗಳನ್ನ ಬಿಡ್ತಾ ಇರ್ತಾರೆ, ಏನೇನು ಮಾಡ್ತಾರೆ, ಅವ್ರನ್ನ ಕೆಟ್ಟದ್ದು ಬಗೆಯುವಂಥದ್ದು ಇರುತ್ತೆ. ಆ ಕೆಟ್ಟದ್ದು ಬಗೆಯವರು ಏನೂ ಆಗಲ್ಲ, ತಿಳ್ಕೊಂಬಿಡಿ, ಏನು ಆಗಲ್ಲ ಅವ್ರ ಜೀವನದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.